ಮೋಹ, ತಪ್ಪು ತಿಳುವಳಿಕೆ ಇತ್ಯಾದಿಗಳು. ಸೂಕ್ಷ್ಮವಾದ ಸತ್ವಗುಣ ದೇವರ ವಿಷಯದಲ್ಲಿ ಜ್ಞಾನವನ್ನು ಕೊಡ್ತದೆ. ಬರೀ ಸತ್ವಗುಣ ಇದೆಲ್ಲ ಕಾಣೋ ಹಾಗೆ ಮಾಡುತ್ತೆ. ಸೂಕ್ಷ್ಮ ಸತ್ವಗುಣ ಪರಮಾತ್ಮನ ಮಹಿಮೆಯನ್ನು ತಿಳಿಸಿಕೊಡುತ್ತದೆ. ಶಾಸ್ತ್ರಗಳ ತಿಳುವಳಿಕೆ, ಧರ್ಮದ ತಿಳುವಳಿಕೆ ನಮಗೆ ಬರುವಂತೆ ಮಾಡ್ತದೆ. ಅದನ್ನು ಲಕ್ಷ್ಮೀದೇವಿಗೆ ಬೇಡಬೇಕು. ಸೂಕ್ಷ್ಮ ಸತ್ವಗುಣದ ಮಾನಿನಿಯಾದ ನೀನು ನಮಗೆ ನಿನ್ನ ಒಡೆಯನ ಮಹಿಮೆ ತಿಳಿಯುವಂತೆ ಅನುಗ್ರಹಿಸು ಅಂತ. ಎರಡನೆಯದು, ಸೂಕ್ಷ್ಮ ರಜೋಗುಣಕ್ಕೆ ಅಭಿಮಾನಿನಿಯಾದ ಭೂದೇವಿ, ಅವಳು ಕ್ರಿಯೆ, ನಮ್ಮಿಂದ ಕ್ರಿಯೆ ಆಗುವಂತೆ ಮಾಡುವವಳು. ಯಾವ ಕ್ರಿಯೆ? ಅಲ್ಲಿ ಇಲ್ಲಿ ಓಡಾಡೋ ಕ್ರಿಯೆಗೆ ಅದು ಸ್ಥೂಲ ರಜೋಗುಣ. ಸೂಕ್ಷ್ಮವಾದ ರಜೋಗುಣ ದೇವರ ಪೂಜೆ, ಪ್ರದಕ್ಷಿಣೆ, ನಮಸ್ಕಾರ, ದೇವರ ಸೇವೆ, ಭಗವದ್ಭಕ್ತರ ಸೇವೆ, ಈ ತರಹದ ಕ್ರಿಯೆಗಳನ್ನು ಮಾಡಿಸುವ ದೇವಿ ಅವಳು ಭೂದೇವಿ. ಯಾವಾಗಲೂ ದೇವರ ಸೇವೆ ನಮ್ಮಿಂದ ಆಗುವಂತೆ ಮಾಡಿಸುವಂಥ ಭೂದೇವಿಯಲ್ಲಿ ಪ್ರಾರ್ಥನೆ ಮಾಡಬೇಕು.